ಒಳ್ಳೆ ರೀತಿಯಲ್ಲಿ ಹೋಯ್ತು ತನಿಖೆ, ನನಗೂ ಸಂತೋಷ ಆಯ್ತು. ಆದ್ರೆ 6-7 ತಿಂಗಳು 8 ತಿಂಗಳಾಗುವಾಗ ಒಂದು ಕಾಲು ಗಂಟಾಯ್ತು, ಸ್ವಲ್ಪ ಇನ್ನೊಂದು ಕಾಲು ಗಂಟಾಯ್ತು, ಕೈ ಹೀಗಾಯ್ತು ಅಷ್ಟೇ. ಅದು ಎಲ್ಲ ಹಾಗಾಗ್ಲಿಕ್ಕೆ ಕಾರಣ ಇವರು ಡೆಲ್ಲಿಗೆ ಹೋಗಿ ಬಾಯ್ ಬಾಯ್ ಮೋದಿ ಬಾಯ್ ಮೋದಿ ಬಾಯ್ ಅಲ್ಲಿ ಬಿಜೆಪಿ ಸದಸ್ಯತನ ಪಡೆದು ಬಂದು ಈಗ ಹಳ್ಳ ಹಿಡಿದಿದೆ, ಇನ್ನು ಹೋಗ್ಲಿಲ್ಲ, ತನಿಖೆ ಬಾಕಿ ಉಂಟು, ಮುಗ್ದಿಲ್ಲ. ಇದು ನನ್ನ ಕ್ಷೇತ್ರದ, ನಾನು ಶಾಸಕ ಆಗಿದ್ದ ಸಂದರ್ಭದ ಹುಡುಗಿಯ ಒಂದು ಮರಳು ಕೇಸಿನ ಒಂದು ಸಣ್ಣ ಅಂಶವನ್ನು ನಾನು ಸಂದರ್ಭ ಹೇಳ್ತಾ ಇದ್ದೇನೆ. ಇಂಥದ್ದು ಆ ಸಂದರ್ಭ ಬೆಳ್ತಂಗಡಿ ಕ್ಷೇತ್ರದ ಶಾಸಕನಾಗಿದ್ದೆ ನಾನು. ಆ ಸಂದರ್ಭ ಸೌಜನ್ಯ ವಿಚಾರವನ್ನ ಪ್ರಥಮವಾಗಿ ಅಸೆಂಬ್ಲಿಯಲ್ಲಿ ಎತ್ತಿದಂತ ವಸಂತ್ ಬಂಗೇರ ನಾನು ಅಂತ ಹೇಳಿ ಈ ಸಂದರ್ಭ ಸಂತೋಷಪಡ್ತಾ ಇದ್ದೆ. ನಾನು ಎತ್ತಿದ ವಿಚಾರ ಇಷ್ಟೇ, ಸೌಜನ್ಯಗೆ ನ್ಯಾಯ ಸಿಗಬೇಕು, ಅವಳ ಹೆತ್ತವರಿಗೆ ನ್ಯಾಯ ಸಿಗಬೇಕು, ಈ ತನಿಖೆ ಚೆನ್ನಾಗಿ ನಡೀಬೇಕು, ಇದರಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಯಾವುದು ನಡೀಬಾರದು, ಆ ರೀತಿಯ ತನಿಖೆ ನಡೀಬೇಕು ಅಂತ ಹೇಳುವಂತ ಉದ್ದೇಶದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ಕೊಡಿ ಅಂತ ಹೇಳುವಂತ ಒತ್ತಾಯವನ್ನು ನಾನು ಮಾಡಿದ್ದೆ. ಆದರೆ ಆ ಸಂದರ್ಭ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸಿಬಿಐ ಕೊಡ್ಲಿಕ್ಕೆ ಹೇಳಿ, ನಾವೇ ರಾಜ್ಯದಲ್ಲೇ ತನಿಖೆ ಮಾಡುವ, ನಮ್ಮ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ, ಒಳ್ಳೆ ಪೊಲೀಸರನ್ನ ನೇಮಕ ಮಾಡಿ ಅವರ ಮುಖೇನ ನಾವು ತನಿಖೆ ಮಾಡಿಸುವ ಮಂಗೇರ ಅಂತ ಹೇಳುವಂತ ಮಾತನ್ನು ಹೇಳಿದ್ವಿ. ಸರ್, ಇದು ಸರ್ವತಾ ಸಾಧ್ಯ ಇಲ್ಲ. ನಾನು ನಿನ್ನೆ ತಾನೇ ಬೆಳ್ತಂಗಡಿಯಿಂದ ಬಂದಿದ್ದೇನೆ. ನಿನ್ನೆ ಬೆಳ್ತಂಗಡಿಯಲ್ಲಿ ಸ್ವಾತಂತ್ರ್ಯೋತ್ಸವ ದಿವಸಕ್ಕಾಗಿ ನಾನು ಹೋಗಿದ್ದೆ. ಕೊನೆಯದಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಈಗ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ, ನಾಳೆ ಬೆಳಿಗ್ಗೆ ಈ ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿ ಸದನದಲ್ಲಿ ಪ್ರಸ್ತಾಪ ಮಾಡ್ತೇನೆ, ಮುಖ್ಯಮಂತ್ರಿಗಳು ಇದನ್ನು ಸಿಬಿಐ ಕೊಟ್ರೆ ನಾನು ವಾಪಸ್ ಬರ್ತೇನೆ, ಇಲ್ಲದಿದ್ರೆ ಎಲ್ಲಿಯವರೆಗೆ ಈ ಪ್ರಕರಣವನ್ನು ಸಿಬಿಐ ಕೊಡೋದಿಲ್ವೋ ಅಲ್ಲಿಯವರೆಗೆ ನಾನು ಬೆಳ್ತಂಗಡಿಗೆ ವಾಪಸ್ ಬರೋದಿಲ್ಲ ಅಂತ ಮಾತನ್ನು ಹೇಳಿ ಬಂದಿದ್ದೇನೆ ಇರುವಂತ ಮಾತನ್ನು ನಾನು ಹೇಳಿದ್ದೆ. ಬಂಗೇರ, ಇದೆಲ್ಲ ಒತ್ತಾಯ ಮಾಡಬೇಡ, ಇದೆಲ್ಲ ಮಾಡುವಂತ ಸರಿಯಲ್ಲ. ನಾವು ಪೊಲೀಸರ ಮೇಲೆ ವಿಶ್ವಾಸವನ್ನು ಇಡಬೇಕು ಅಂತ ಹೇಳುವಂತ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು. ನಾನು ಹೇಳಿದೆ, ಆ ವಿಶ್ವಾಸ ಎಲ್ಲ ಹೋಗಿದೆ. ನನಗೆ ಒಂದು ವಿಶ್ವಾಸ ಉಳಿದದ್ದು ಸಿಬಿಐ ತನಿಖೆ ಮಾತ್ರ ಅಂತ ಹೇಳುವಂತ ಮಾತನ್ನು ಹೇಳಿದೆ. ಕೊನೆಯದಾಗಿ ಎಡ್ಜರ್ಮೆಂಟ್ ಆಯ್ತು ಸದನ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಆಫೀಸ್ಗೆ ನಾನು ಕರೆಸ್ಕೊಂಡ್ರು. ನಾನು ಹೋದೆ. 1-1.5 ಗಂಟೆ ಚರ್ಚೆ ಆಯಿತು. ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ನಾನು ಒಪ್ಪಿಸಿದೆ. ನೇರವಾಗಿ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದರು. ಸದನದಲ್ಲಿ ಈ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಿದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು ಅಂತ ಹೇಳಿಕ್ಕೆ ನಾನು ಈ ಸಂದರ್ಭ ನನಗೆ ಸದನದಲ್ಲಿ ನಮ್ಮ ನೆರೆಯ ಶಾಸಕಿ ಶಕ್ತಿನಾಳ ಶೆಟ್ಟಿಯವರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಸೌಜನ್ಯಳ ಪರವಾಗಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳುವಂತ ಮಾತು ಈ ಸಂದರ್ಭದಲ್ಲಿ ಇಷ್ಟಪಡುತ್ತೇನೆ. ಆ ಸಂದರ್ಭ ನಮ್ಮ ಕೇಂದ್ರದಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರ ಸುಮಾರು 6 ತಿಂಗಳವರೆಗೆ ಒಳ್ಳೆ ತನಿಖೆ ನಡೆಯಿತು. ನಿಷ್ಠಾವಂತ ಅಧಿಕಾರಿಯೊಬ್ಬರು ಮುರುಗನ್ ಹೇಳುವರು ಆ ತನಿಖೆಯನ್ನು ವಹಿಸಿಕೊಂಡು ಚೆನ್ನಾಗಿ ನಡೀತು. 6 ತಿಂಗಳಿರುವಾಗ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೋಯಿತು. ಮಾನ್ಯ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಪ್ರಥಮವಾಗಿ ನಿಷ್ಠಾವಂತ ಅಧಿಕಾರಿ ಮುರುಗನ್ರ ಬದಲಾವಣೆ ಆಯಿತು. ಯಾಕಾಯ್ತು? ನಿಷ್ಠಾವಂತ ಅಧಿಕಾರಿಯ ಬದಲಾವಣೆ ಆಯಿತು. ಇದರ ಉದ್ದೇಶ ಯಾರು ಮಾಡಿದರು? ಎಲ್ಲ ಪ್ರಶ್ನಾರ್ಥಕ. ಅಲ್ಲಿಂದ ಪ್ರಾರಂಭ ಆಯ್ತು ಈ ತನಿಖೆ ಕಳ್ಳ ಹಿಡಿಲಿಕ್ಕೆ. 11 ವರ್ಷ ತನಿಖೆ ನಡೆಸಿ ಏನಾಯ್ತು? ಪಾಪ ಸಂತೋಷ್ ರಾವುತ್ರವನ್ನು ದಸ್ತಗಿರಿ ಮಾಡಿದ್ರು. ಪೊಲೀಸರು ಹೇಳಿದ್ದೆ ಅವರನ್ನೇ, ಸಿಐಡಿ ಅವರು ಹೇಳಿದ್ದವರನ್ನೇ, ಇವರು ಕರ್ಕೊಂಡು ಹೋದವರನ್ನೇ.
ಅವ ಆರೋಪಿಯೇ ಅಲ್ಲ, ನಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ನಾವು ಆರೋಪಿ ಅಲ್ಲ ಅಂತ ಹೇಳಿದ್ರು ಕೇಳುವವರಿಲ್ಲ. ಆ ಸಂದರ್ಭ ಆ ರೀತಿ ಆಯ್ತು. ಆದ್ರೆ ಸಂತೋಷ್ ನಾವು ನಿರಪರಾಧಿ ಅಂತ ಹೇಳುವಂತ ರೀತಿಯಲ್ಲಿ ಮೊನ್ನೆ ಬಿಟ್ಟು ಕಳಿಸಿದ್ರು. ಹಾಗಾದ್ರೆ ಆರೋಪಿ ಯಾರು? ಆರೋಪಿಯನ್ನು ಯಾಕೆ ದಸ್ತಗಿರಿ ಮಾಡಲಿಲ್ಲ? ಈ ಸಿಬಿಐ ಏನ್ ಮಾಡಿತ್ತು? ನಿಷ್ಠಾವಂತ ಪ್ರಾಮಾಣಿಕ ಒಂದು ಸಂಸ್ಥೆ ಕೇಂದ್ರ ಸರ್ಕಾರ ಅಧೀನದಲ್ಲಿರುವಂತದ್ದು ಯಾವ ರೀತಿಯ ಕೆಲಸವನ್ನು ಮಾಡಿತ್ತು? ಮೋದಿ ಅವರು ಏನ್ ಮಾಡಿದ್ರು? ನಮ್ಮ ಪ್ರಧಾನಿ ಯಾಕೆ ಹೀಗಾಯ್ತು? ಯಾಕೆ ಹಳ್ಳ ಹಿಡಿಯಿತು? ಯಾರಿದಿಗೆ ಕಾರಣಕರ್ತರು? ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ. ಇದು ನಾವು ತಿಳ್ಕೊಳ್ಬೇಕು. ಆ ರೀತಿ 11 ವರ್ಷಗಳ ತೀರ್ಪು ಬಂತು. ನಂತರ ತೀರ್ಪು ಬಂತು, ಸೌಜನ್ಯಳಿಗೆ ಅವಳ ಹೆತ್ತವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುವಂತ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಿನ್ನೆ ತಾನೇ ಒಬ್ಬ ಮನುಷ್ಯ, ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ಮನುಷ್ಯನಾಗಿ ಬಾಳ್ಬೇಕು, ಮನುಷ್ಯನಾಗಿ ಸಾಯ್ಬೇಕು ಅಂತ ಹೇಳುವಂತ ಒಂದು ಇರಾದೆಯಲ್ಲಿರುವ ನಾನು. ನಿಮ್ಮ ಭಾವನೆ ನನ್ನಲ್ಲಿದೆ. ಆದ್ರೆ ಒಬ್ಬ ಹುಡುಗಿ ಸತ್ತಿದ್ದಾಳೆ. ನ್ಯಾಯ ಕೊಡಿಸುವಂತದ್ದು ನನ್ನ ಧರ್ಮ. ನಾನು ನ್ಯಾಯ ಕೊಡಿಸಿದ್ರೆ ನಾನು ಕೊಲೆ. ಆ ದೃಷ್ಟಿಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಕತೆ ನಾನು ಹೇಳಿದ್ದು ಒಂದು 2% ಮಾತ್ರ. 98% ಇನ್ನು ಹಾಗೇನೆ ಉಂಟು. ನಾನು ಹೇಳ್ತೇನೆ, ನೀವು ಕೊಟ್ಟರೆ ಒಂದು 5-10 ಗಂಟೆ ಬೇಕಾಗಿತ್ತು ನನಗೆ. ಎಳೆಯಾಗಿ ಬಿಡಿಸಿಕೊಡ್ತೀನಿ. ಎಷ್ಟು ಮರ್ಡರ್ ಆಯ್ತು, ಎಷ್ಟಾಗಿದೆ, ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಎಲ್ಲ ಕೊಡ್ತೀನಿ. ಇದೆಲ್ಲ ಆಗಿದೆ. ಆ ಬ್ರಾಹ್ಮಣ ಹುಡುಗಿಯನ್ನು ಕೊಂಡೋಗ್ಲಿಕ್ಕೆ ಮಾಡಿದ್ದು ಸಿಕ್ಕಿದ್ದು ದೊಡ್ಡ ಆಗಿ ಅವರಿಗೆ ಕನ್ವಿನ್ಸ್ ಆಯ್ತು. ಆಯ್ತು ನಾನು ಕ್ಲೋಸ್ ಕನ್ವಿನ್ಸ್ ಆಯ್ತು. ನಾನು ಈಗಲೇ ಹೋಗಿ ನಿಮಗೆ ಸಿಬಿಐಗೆ ಆರ್ಡರ್ ಮಾಡ್ತೇನೆ, ಸ್ಪೀಕರ್ಗೆ ಹೇಳಿ ನೀನು ತಕ್ಷಣ ಕೂರಿಸ್ಬೇಕು. ಆಯ್ತು ಬಂದೆ. ಇಲ್ಲಿ 3 ಜನ ಹೆಂಗಸರು ಕೇಳಿಸಿದೆ. ಒಬ್ಬ ನಮ್ಮ ಶಕುಂತಲಾ ಶೆಟ್ಟಿ ಅವರಿದ್ರು, ಮತ್ತಿಬ್ರು MLA ಲೇಡೀಸ್ 10 ನಿಮಿಷ ಮಾತಾಡಿದ್ರು. ಸಿದ್ದರಾಮಯ್ಯ ಬರುವಾಗ ಶಕುಂತಲಾ ಶೆಟ್ಟಿ ಮಾತಾಡ್ತಾ ಇದ್ರೆ, ಶೆಟ್ಟಿ ಅವ್ರಿಂದ ಅದು ಅಭ್ಯಾಸ. ಎಲ್ಲಿ ಸರ್ ನೀವು ಮಾತಾಡ್ತಾ ಇದ್ದು ನಾನು ಮಾತಾಡ್ತಾ ಇದ್ದೆ ಅಂತ ಅವ್ರು ಹೇಳಿದ್ರು. ಅಂತೂ 15 ದಿವಸ ಮಾತಾಡಿದ್ರು. ನಾನು ಕೂಡ ಶುರು ಮಾಡಿದಾಗ ಅವರಿಗೆ ಸಿಟ್ಟು ಬಂತು. ನಾನು ಸಿಬಿಐಗೆ ಕೇಸನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಅನೌನ್ಸ್ ಮಾಡಿ ಹೋಗಿದ್ದು. ಆರ್ಡರ್ ಆಯ್ತಲ್ಲ ಮಾರ, ಇನ್ನು ನಾನು ಕನ್ಕ್ಲೂಷನ್ ಮಾಡ್ಬೇಕಲ್ಲ, ಇದನ್ನು ಸ್ಟಾಪ್ ಅಂತ ಬೇಕಲ್ವ. ಒಟ್ಟಾರೆ ನಾನು ಹೋಗೋದು ಅರ್ಧ ಗಂಟೆ ಕೂತ್ಕೊಳ್ಬೇಕು ನೀವು ಅಂತ ಹೇಳಿದೆ ಸ್ಪೀಕರ್ಗೆ. ನಾನು ನಿಮ್ಗೆ ಆರ್ಡರ್ ಮಾಡೋದು ಸರಿಯಲ್ಲ, ಆದ್ರೆ ಇದು ಅಂತ ಗಂಭೀರವಾದ ಪ್ರಶ್ನೆ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಒಂದು ಮರಳ ರೀತಿಯಲ್ಲಿ ಆಗಿದೆ. ಮರಳು ಆಗಿದೆ ಅಂತ ಹೇಳೋದಿಲ್ಲ, ಆದ್ರೆ ಮಾಡಿಸಿದ್ದು ಅವರಲ್ಲ, ಆದ್ರೆ ಮರಳು ಆಗಿದೆ. ನಾನು ಹಿಡಿಯವರು ಮಾಡಿಸಿದ್ದು ನಾನು ಹೇಳಿಲ್ಲ, ಆದ್ರೆ ಅದು ಕೊನೆಗೆ ಮಾಡಿದ್ದು ಯಾವ ರೀತಿ ಆಯ್ತು ಅಂತ ಹೇಳುವಂಥದ್ದನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕು. ನಾನು ಅದಕ್ಕೆ ಅವಕಾಶ ಕೊಟ್ಟಿದ್ದು. ಅವರಿಗೆ ಸ್ವಲ್ಪ ನೋವಾಯ್ತು, ನಾನು ಸ್ವಲ್ಪ ಸ್ಪೀಕರ್ಗೆ ಆ ರೀತಿ ಮಾತಾಡೋದು ಸಿಟ್ಟು ಕೂತ್ಕೊಂಡ್ರೆ ಒಂದು 2-3 ನಿಮಿಷ ಕೂತು ಅವ್ರಿಗೆ ಸ್ವಲ್ಪ ಏನೋ ಆಯ್ತು. ಹೇಳ ಮಾತಾಡ ಹಾಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಒಳ್ಳೆ ರೀತಿಯಲ್ಲಿ ಮಾತಾಡಿದೆ, ಆರ್ಡರ್ ಆಯ್ತು, ಒಳ್ಳೆ ರೀತಿಯಲ್ಲಿ ಹೋಯ್ತು ತನಿಖೆ. ನನಗೂ ಸಂತೋಷ ಆಯ್ತು. ಆದ್ರೆ 6-7 ತಿಂಗಳು 8 ತಿಂಗಳಾಗುವಾಗ ಒಂದು ಕಾಲು ಗಂಟಾಯ್ತು, ಸ್ವಲ್ಪ ಇನ್ನೊಂದು ಕಾಲು ಗಂಟಾಯ್ತು, ಕೈ ಹೀಗಾಯ್ತು ಅಷ್ಟೇ. ಅದು ಎಲ್ಲ ಹಾಗಾಗಿ ಕಾರಣ ಇವರು ಡೆಲ್ಲಿಗೆ ಹೋಗಿ ಬಾಯ್ ಮೋದಿ ಬಾಯ್ ಅಲ್ಲಿಯೇ ಬಿಜೆಪಿ ಸದಸ್ಯತನ ಪಡೆದು ಬಂದು ಈಗ ಹಳ್ಳ ಹಿಡಿದಿದೆ. ಇನ್ನು ಹೋಗ್ಲಿಲ್ಲ, ತನಿಖೆ ಬಾಕಿ ಉಂಟು, ಮುಗ್ದಿಲ್ಲ. ಇದು ನನ್ನ ಕ್ಷೇತ್ರದ, ನಾನು ಶಾಸನ ಆಗಿದ್ದ ಸಂದರ್ಭದ ಹುಡುಗಿಯ ಒಂದು ಮರಳು ಕೇಸಿನ ಒಂದು ಸಣ್ಣ ಅಂಶವನ್ನು ನಾನು ಸಂದರ್ಭ ಹೇಳ್ತಾ ಇದ್ದೇನೆ. ಇಂಥದ್ದು ಎಷ್ಟೋ ಉಂಟು. ಇನ್ನೊಂದು ದಿವಸ ನೀವು ಕರೆದ್ರೆ ಕಾಯಂ ಕೊಡಿ, ನಾನು ಇನ್ನು ಮಾತಾಡ್ತಾನೆ. ಅದು ಕೂಡ ಯಜಮಾನರುಗಳೆಲ್ಲ ಒಪ್ಪಿಗೆ ಕೊಡ್ಬೇಕು, ಇದನ್ನ ಮಾತಾಡ್ಬೇಕು. ಅಂತೂ ನಾನು ಸೋಮನಾಥ್ ನಾಯ್ಕರು ಬಹಳ ಸಮಯ ಜೈಲಲ್ಲಿ 3 ತಿಂಗಳು ಸೇರಿದ್ರೆ ನೀವು 30 ತಿಂಗಳು 3 ವರ್ಷದಾಗೆ ಆಗಿದೆ. ಇನ್ನು ಮುಂದೆ ಮಾತ್ರ ಜೈಲಿಗೆ ಹೋಗೋದು.
ಒಮ್ಮೆ ಹೋದ್ರೆ ಸಾಕು, 2ನೇ ಸಾರಿ 3ನೇ ಸಾರಿ ಅಂತ ಹೇಳಿದ್ರು, 2 ಸಾರಿ ಆಗಿದೆ, 3ನೇ ಅಂತ ಹೇಳಿದ್ರು. 3ನೇ ಬೇಡ, ಇದು ಅರ್ಥ ಇಲ್ಲ. ನಂತರ ನಾವು ನೀವು ಒಟ್ಟಿಗೆ ಅಂತ್ಯ ಆಗ್ತೇವೆ ಸ್ವಲ್ಪ ಸಮಯ. ಅಲ್ಲಿವರೆಗೆ ಮಾತ್ರ ಈ ರೀತಿಯಲ್ಲಿ ನಾವು ಇರ್ಬೇಕು. ನಮ್ಮ ಯಾವುದೇ ರೀತಿಯಲ್ಲಿ ನಮ್ಮ ಇದರಲ್ಲಿ ಬದಲಾವಣೆ ಆಗಬಾರ್ದು. ನೇರತನ, ದಿಟ್ಟತನ ಇದೆಲ್ಲ ನಮ್ಮನ್ನು ಯಾರು ರಕ್ಷಣೆ ಮಾಡೋದಿಲ್ಲ, ಜನ ರಕ್ಷಣೆ ಮಾಡೋದಿಲ್ಲ. ಇಷ್ಟೆಲ್ಲ ಮಾಡಿ ನನ್ನನ್ನು ಒಂದೇ ಸೋಲಿಸಿದ್ರು. 22,000 ಮತಗಳ ಅಂತರದಿಂದ ಸೋಲಿಸಿದ್ರು. 35,000 ಜನಕ್ಕೆ ನನ್ನ ಕೈಯಲ್ಲೇ ನಾನು ಮತ್ತು ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿಕೊಟ್ಟೆ ಯಜಮಾನ. ಸುಮಾರು 24,000 ಜನಕ್ಕೆ 94C 94CC ಯಲ್ಲಿ ಮಂಜೂರು ಮಾಡಿಕೊಡ್ತೇನೆ. ನಾನು ದೇವರಿಗೆ ಸರಿಯಾಗಿ ಯಾವುದೇ ಒಬ್ಬನಿಗೆ ಅನ್ಯಾಯ ಆಗಬಾರ್ದು ಹೇಳಿ ಆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದೇನೆ. ನನ್ನ ಕಿಸೆಯನ್ನು ಹೊರಕೊಂಡಿದ್ದೇನೆ, ಎಲ್ಲ ರೀತಿಯಲ್ಲಿ ಮಾಡಿದ್ದೇನೆ. ಆದರೆ ಚುನಾವಣೆಯಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಹೇಳುವಂತ ರೀತಿಯಲ್ಲಿ ಹೋಯಿತು. ಅದಕ್ಕೆ ನಾನು ಈ ಸರಿ ಸೆಲೆಕ್ಟ್ ಹೊಡಿತಾ ಇದ್ದೇನೆ. ದುಡ್ಡೇ ದೊಡ್ಡಪ್ಪ ನನಗೆ ಬೇಡ, ನನಗೆ ದುಡ್ಡು ಬೇಡ, ನಾನು ದುಡ್ಡು ಕೊಡುವುದಿಲ್ಲ, ನಾನು ಕೊಡುವುದಿಲ್ಲ, ನಾನು ಸ್ಪರ್ಧೆನೇ ಮಾಡುವುದಿಲ್ಲ, ಮರ್ಯಾದೆಯಲ್ಲಿ ಬದುಕ್ತೇನೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೇನೆ. ಮುಂದಕ್ಕೂ ಮನುಷ್ಯನಾಗಿ ಬದುಕ್ತೇನೆ.